ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆರಾಧನಾ, ನಿನ್ನಮ್ಮ ಕೂಡ ವಾಪಸ್ ಹೋದ್ರು. ನೀನು ಈ ನಿರ್ಧಾರಕ್ಕೆ ಬಂದಿದ್ಯಾ ಅಂದ್ರೆ ನಿನ್ಗೆ ಈ ಮನೆ ಅಡ್ಜಸ್ಟ್ ಆಗಿಲ್ವಾ? ಅಮ್ಮ, ನಾನು ಶಿಫ್ಟ್ ಆಗ್ತಿರೋ ಉದ್ದೇಶ ಖಂಡಿತ ಅದಲ್ಲ. ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗಲೇ ಈ ಮನೆ ನನಗೆ ಆಶ್ರಯ ಕೊಟ್ಟಿದೆ. ನನ್ನ ನೋವಿನ ದಿನಗಳಲ್ಲಿ ನನ್ನ ಜೊತೆಯಾಗಿದೆ. ಮತ್ತ್ಯಾಕೆ ಈ ತೀರ್ಮಾನ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾ, ನೀ ಬಂದಿದ್ದು ಒಳ್ಳೇದಾಯ್ತು ಅನ್ನು. ಆರಾಧನಾ ಇಲ್ಲಿಂದ ಹೋಗೋ ನಿರ್ಧಾರ ಮಾಡಿದಾಳೆ. US ಹೊರಡ್ರ ಆರಾಧನಾ ಅವ್ರೆ? ಇಲ್ಲ, ನಾನು ನನ್ನ ರೂಮ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ನಾನಿದನ್ನ ತುಂಬಾ ದಿನದ ಹಿಂದೆನೇ ಮಾಡಬೇಕಿತ್ತು, ಆದರೆ ಬೇರೆ ಬೇರೆ ಕಾರಣದಿಂದ ಆಗಿರಲಿಲ್ಲ. ಇಲ್ಲಿ ನಿಮಗೆ ಕಂಫರ್ಟ್ ಇಲ್ಲ ಅಂತ ಅನಿಸ್ತದೆಯಾ? ಇದು ಕಂಫರ್ಟ್ ವಿಷಯ ಅಲ್ವೇ ಅಲ್ಲ. ಇಷ್ಟು ದಿನ ನಾನು ನಿಮ್ಮ ಮಾತಿಂದ ಇರೋ ಹಾಗಾಯ್ತು, ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಅಲ್ವಾ? ನೀನು ಈ ಮನೆ ಮಗಳು ಅಂತ ನಾವು ಯಾವತ್ತೂ ಅಂದ್ಕೊಂಡಿದ್ದೀವಿ. ನೀನಿಲ್ಲಿದ್ರೂ ನಮ್ಗೇನೂ ತೊಂದರೆ ಇಲ್ಲ ಆರಾಧನಾ. ಅಮ್ಮ, ಅವ್ರಿಗೆ ನಾವು ಒತ್ತಾಯ ಮಾಡೋದು ಬೇಡ ಅಮ್ಮ. ಇಷ್ಟು ದಿನ ಅವರು ನಮ್ಮ ಮಾತಿಗೆ ಕಟ್ಟು ಬಿದ್ದು ಇಲ್ಲೇ ಇರೋ ಹಾಗಾಯ್ತು. ನಾವೀಗಲೂ ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ? ಅವ್ರಿಗೆ ಹೇಗೆ ಬದುಕಬೇಕು ಅನ್ಸುತ್ತೋ ಹಾಗೆ ಬದುಕೋದಕ್ಕೆ ಅವ್ರನ್ನ ಬಿಟ್ಬಿಡಿ. ಅವ್ರಿಲ್ಲೇ ಇರ್ತಾರೆ ಅಂತ ಹೇಳಿದ್ರೆ ಸಂತೋಷನೇ. ಅವ್ರು ಹೋಗ್ತೀನಿ ಅಂತ ಅಂದರೆ ಅಷ್ಟೊಂದು ಬೇಜಾರೇನೋ ಅನ್ಸಲ್ಲ ಅಮ್ಮ. ಆರಾಧನಾ ಅವರೇ, ನಿಮ್ಗೆ ಹೇಗೆ ಅನ್ಸುತ್ತೋ ನೀವು ಹಾಗೆ ಮಾಡಿ. ಬಾಯ್ ಅಮ್ಮ, ಹೋಗಿ ಬರುತ್ತೆ. ಒಳ್ಳೇದಾಗ್ಲಮ್ಮ. ಅಮ್ಮ, ನಾನು ಹೋಗ್ಬಿಡ್ತೀನಿ. ಸರಿಮ್ಮ. What did I do? Why are you looking at me? ಅಲ್ಲ, ಆರಾಧನವರು ಮನೆ ಬಿಟ್ಟು ಹೋಗ್ತೀನಿ ಅಂತ ವಿಷಯ ಹೇಳಿದಾಗಲೂ ನೀನೇನು ರಿಯಾಕ್ಟ್ ಮಾಡಲಿಲ್ಲಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಏನು ರಿಯಾಕ್ಟ್ ಮಾಡಬೇಕಾಗಿತ್ತು? ಹೀಗಾಗುತ್ತೆ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಬಟ್ ಐ ವಾಸ್ ಸರ್ಪ್ರೈಸ್ಡ್, ಇಷ್ಟು ಬೇಗ ಆಯ್ತಲ್ಲ ಅಂತ. ವಾಟ್? ಅಫ್ಕೋರ್ಸ್, ಬ್ರೋಯಿಂದ ಈ ಮನೇಲಿ ಇಲ್ಲ ಅಂದಮೇಲೆ ಆರಾಧನಾ ಇರಲ್ಲ ಅನ್ನೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆ್ಯಂಡ್ ಐ ವಾಸ್ ಸರ್ಪ್ರೈಸ್ಡ್ ಇಷ್ಟು ದಿನ ಇದ್ದಿದ್ರ ಬಗ್ಗೆನೆ. ಹರ್ಷ, ಪ್ಲೀಸ್ ಈಗಲಾದರೂ ಸ್ವಲ್ಪ ಸೀರಿಯಸ್ ಆಗು. ನಾವೇ ಮನೆಯವರು, ಈಗಲೂ ನಾವು ಸೀರಿಯಸ್ ಆಗಲಿಲ್ಲ ಅಂದರೆ ಮುಂದೆ ತಪ್ಪಾಗುತ್ತೆ. ಅಮ್ಮ, ಏನು ನಡೀತಿದೆಯಮ್ಮ? ನಾವು ಈಗಲೇ ದಾದಾ ಥರ ಮಾತಾಡಬೇಕು. ಇವಳು ಹೇಳ್ತಿರೋ ಮಾತನ್ನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.